ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ಡೇನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೇನೆಲ್ಲ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಂಡೇ ಆಗಿರೋದ್ರಿಂದ ಯಾವುದೇ ಕೆಲಸ ಅಂದರೆ ಮನೆ ಕ್ಲೀನಿಂಗ್ ಕೆಲಸ ಏನು ಮಾಡ್ತಾಯಿಲ್ಲ. ಯಾಕೆ ಅಂದರೆ ಮಹಾಲಯ ಅಮಾವಾಸ್ಯೆ ಇದೆಯಲ್ಲ, ಸೊ ಹಂಗಾಗಿ ಈ ದಿನ ಯಾವುದೇ ರೀತಿಯಾಗಿ ಮನೆ ಕ್ಲೀನ್ ಮಾಡೋದಾಗಲಿ ಇಲ್ಲ ಧೂಳ ಹೊಡೆಯೋದಾಗಲಿ ಈ ಥರದ್ದು ಯಾವುದೂ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿಯೇ ಪೂಜೆ ಮಾಡ್ಕೊಳ್ತಾ ಇರೋವಂಥದ್ದು. ಇನ್ನು ಪೂಜೆ ಅಂದರೆ ಬಾಗಿಲು ಮುಂದೆ ತೊಳೆದು ರಂಗೋಲಿ ಹಾಕೋದಾಗಲಿ ಇಲ್ಲ ಹೊಸಲಿಗೆ ಅರಿಶಿನ ಕುಂಕುಮ ಇಡೋದಾಗಲಿ ಇದನ್ನು ಯಾವುದನ್ನು ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಪಿತೃಪಕ್ಷ ಹಬ್ಬವನ್ನು ಯಾಕೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಹಿಂದೂ ಧರ್ಮದಲ್ಲಿ ಹಲವಾರು ಸಂಸ್ಕಾರಗಳನ್ನು ಪಾಲನೆ ಮಾಡಿಕೊಂಡು ಬಂದಿರುವಂತಹ ಸಂಪ್ರದಾಯ ನಮ್ಮದು. ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಸಾವನ್ನು ಅಪ್ಪಿದಾಗ ಆ ಕುಟುಂಬದ ಸದಸ್ಯರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಆಚರಣೆಗಳನ್ನು ಪೂಜೆಗಳನ್ನು ಕೈಗೊಳ್ತಾನೆ ಇರ್ತೀವಿ. ಅದೇ ರೀತಿ ಈ ಶ್ರಾದ್ದನೂ ಸಹ ಒಂದಾಗಿರುತ್ತೆ. ಇವತ್ತಿನ ದಿನ ಹೊಸಲಿಗೆ ಅರಿಶಿನ ಕುಂಕುಮ ಇಡೋದಾಗಲಿ ವಿಭತ್ತಿ ಹಚ್ಚೋದಾಗಲಿ ಇಲ್ಲಾಂದರೆ ರಂಗೋಲಿ ಹಾಕೋದು ಈ ಬಣ್ಣಗಳನ್ನು ಬಿಡಿಸೋದು ಇದನ್ನು ಯಾವುದನ್ನು ಮಾಡೋದಿಲ್ಲ. ಸೊ ನಾರ್ಮಲ್ಲಾಗಿ ದೇವರ ಪೂಜೆಯನ್ನು ಮಾಡಿಕೊಂಡು ಸಾವನ್ನಪ್ಪಿರುವಂತಹ ವ್ಯಕ್ತಿಗಳ ಫೋಟೋಸನ್ನು ಇಟ್ಕೊಂಡು ಪೂಜೆ ಮಾಡೋವಂಥದ್ದು. ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ದೇವರಿಗೆ ಮಂಗಳಾರತಿ ಮಾಡೋದಾಗಲಿ ಕಾಯಿ ಹೊಡೆದು ಪೂಜೆ ಮಾಡೋವಂಥದ್ದು ಮತ್ತು ನೈವೇದ್ಯ ಇಡೋವಂಥದ್ದು ಈ ಥರ ಯಾವುದೇ ಕೆಲಸಗಳನ್ನು ನಾವು ಮಾಡೋದಿಲ್ಲ. ಸೊ ಅದೆಲ್ಲ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ನಾನು ಪಿತೃಪಕ್ಷ ಹಬ್ಬವನ್ನು ಆಚರಣೆ ಮಾಡ್ತಾ ಇಲ್ಲ. ಈಗ ಅತ್ತೆ ಮನೇಲಿ ಮಾಡ್ತಿರ್ತಾರೆ. ಸೊ ಇವತ್ತು ಇಲ್ಲಿ ನಾನು ನಮ್ಮ ಮನೆಯವರಷ್ಟೇ ಇರೋದ್ರಿಂದ ಅಲ್ಲೂ ಮಾಡಿ ಇಲ್ಲೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ಇವತ್ತು ನಾನು ಪಿತೃಪಕ್ಷ ಹಬ್ಬನ ಆಚರಣೆ ಮಾಡ್ತಾ ಇಲ್ಲ. ಆದರೂ ಸಹ ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕೋದಾಗಲಿ ವಿಭತ್ತಿ ಹಚ್ಚೋದಾಗಲಿ ಅರಿಶಿನ ಕುಂಕುಮ ಹಚ್ಚೋದಾಗಲಿ ದೇವರಿಗೆ ನೈವೇದ್ಯ ಹಣ್ಣು ಹಂಪಲು ಕಾಯಿ ಹೊಡೆದು ಪೂಜೆ ಮಾಡೋವಂಥದ್ದಾಗಲಿ ಮಾಡ್ತಾಯಿಲ್ಲ. ನಾರ್ಮಲಾಗಿಯೇ ಊದಿನ ಕಡ್ಡಿ ಬೆಳಕೊಂಡು ದೀಪ ಹಂಚುವಂಥದ್ದು. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಪೂಜೆ ಮಾಡಬೇಕಾಗುತ್ತೆ ಅವತ್ತಿನ ದಿನ. ಪೂಜೆ ಎಲ್ಲ ಆದಮೇಲೆ ಟಿಫಿನ್ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಪೂರಿ ಮತ್ತು ಸಾಗುನ ಮಾಡ್ತಾಯಿದ್ದೀನಿ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪೂರಿ ಮತ್ತು ಸಾಗುನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಪೂರಿ ಮಾಡ್ತಾ ಇರೋದು ಗೋಧಿ ಹಿಟ್ಟಿನಿಂದ, ಮೈದಾ ಹಿಟ್ಟಿನಿಂದ ಮಾಡ್ತಾ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಗೋಧಿ ಹಿಟ್ಟಿನಿಂದ ಪೂರಿನ ಮಾಡ್ಕೊಳ್ಳೋಂಥದ್ದು. ಸೇಮ್ ನಾವು ಮೈದಾ ಹಿಟ್ಟಿನಿಂದ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೋ ಅದೇ ರೀತಿ ಅಷ್ಟೇ ಚೆನ್ನಾಗಿ ಗೋಧಿ ಹಿಟ್ಟಿನಿಂದ ಸಹ ಮಾಡ್ಬೋದು. ಅದಕ್ಕೆ ಏನೆಲ್ಲ ಬೇಕು ಅಂತೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ತರಕಾರಿ ಮತ್ತು ಈ ಬಟಾಣಿ ಹಸಿ ಬಟಾಣಿ ಇಲ್ಲ ನಾರ್ಮಲ್ ಸಾರಿಗೆ ಹಾಕೋ ಬಟಾಣಿ ಅಲ್ದಿರ ಕಾಬೂಲ್ ಕಡಲೆನ ಯೂಸ್ ಮಾಡಿಕೊಂಡು ಸಾಗುನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಂಥ ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪೂರಿ ಸಾಗುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮಾಡೋ ಲೈಕಿಂದ ನನಗೆ ಮತ್ತಿಷ್ಟು ಎಂಕರೇಜ್ ಆಗ್ತಿರುತ್ತೆ. ಪ್ರತಿ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಸಪೋರ್ಟಿವ್ ಆಗಿ ಮೋಟಿವೇಟ್ ಆಗಿರುತ್ತೆ. ಸೊ ಹಂಗಾಗಿ ಕೇಳ್ತಾ ಇದ್ದೀನಿ. ಈ ಪೂರಿ ಮತ್ತು ಸಾಗು ಮಾಡ್ಕೋಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಮತ್ತಿಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಮಾಡ್ಕೋಬೋದು. ಸೊ ಟಿಪ್ಸು ಮತ್ತು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೊಸೀಜರ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಪೂರಿನ ಬಿಟ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೇಮ್ ಮೈದಾದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ದಿರೋ ಥರ ಗೋಧಿ ಹಿಟ್ಟಿನಿಂದ ಕೂಡ ಈ ರೀತಿಯಾಗಿ ಉಬ್ಬಿದ ಪೂರಿನ ಸಹ ಮಾಡ್ಕೋಬೋದು ಮನೆಯಲ್ಲಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಮನೆಯಲ್ಲಿ ನಾವು ರೊಟ್ಟಿ ಮಾಡೋದಿಲ್ಲ. ಸೊ ಹಂಗಾಗಿ ಬ್ರೇಕ್ಫಾಸ್ಟಿಗೆ ಏನಾದರೂ ಚೆನ್ನಾಗಿರೋ ಅಂಥ ಕೆಲವೊಂದು ಐಟಮ್ಸ್ನ ಅಂದರೆ ಅವ್ರು ಏನಾದರೂ ಬೇಕು ಅಂತ ಕೇಳ್ತಾರಲ್ವ, ಆ ಥರ ಟೈಮಲ್ಲಿ ಆ ಥರ ಐಟಮ್ಸ್ನ ಮಾಡಿಕೊಂಡು ಮಧ್ಯಾಹ್ನ ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನ ಮಾಡ್ಕೊಳ್ಳೋವಂಥದ್ದು. ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಸಾಗುನ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಲೈಟಾಗಿ ಅನ್ನ ಸಾಂಬಾರು ಎಲ್ಲದ ಸಿಹಿ ಈ ಥರ ಐಟಮ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಪೂರಿ ಮತ್ತು ಸಾಗು ರೆಡಿ ಆದಮೇಲೆ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದೆರಡು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಐಟಮ್ ಅಲ್ವಾ, ಪಾಪುಗೆ ಕೊಡದೇ ಇದ್ರೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಸಾಗು ಚಪಾತಿಗೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಹಂಗಾಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.